ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ವಿಭಾಗದಲ್ಲಿ ಗೋರಕ್ಷಣಾ ಪಡೆಯನ್ನು ರಚಿಸಬೇಕೆಂದು ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದೆ ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಶೂನ್ಯ ವೇಳೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಅವರು, ಜಿಲ್ಲೆಯಲ್ಲಿ ನಿರಂತರವಾಗಿ ಗೋವುಗಳ ಅಪಹರಣ, ವಧೆ ನಡೆಯುತ್ತಿದೆ. ಇದನ್ನು ತಡೆಗಟ್ಟಲು ಗೃಹ ಇಲಾಖೆ ಗಂಭೀರವಾಗಿ ಗಮನಹರಿಸಿ ಗೋರಕ್ಷಣಾ ಪಡೆ ರಚನೆಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಪರಿಶೀಲಿಸಿ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದರು. ಜಿಲ್ಲೆಯ ವಿವಿಧೆಡೆ ಅಂಗನವಾಡಿಗಳು ಕಟ್ಟಡದ ಶಿಥಿಲಾವ್ಯವಸ್ಥೆಯಲ್ಲಿವೆ. ಹಲವೆಡೆ ಸೌಕರ್ಯದ ಕೊರತೆ ಇದೆ. ಹಲವು ಅಂಗನವಾಡಿಗಳು ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿವೆ. ಇಂತಹ 98 ಅಂಗನವಾಡಿಗಳು ಜಿಲ್ಲೆಯಲ್ಲಿದ್ದು, ಕಾರವಾರದಲ್ಲಿ 11, ಜೋಯಿಡಾದಲ್ಲಿ 10, ಭಟ್ಕಳ ಹಾಗೂ ಸಿದ್ದಾಪುರದಲ್ಲಿ ತಲಾ 8, ಕುಮಟಾದಲ್ಲಿ 6 ಕಟ್ಟಡಗಳು ಶಿಥಿಲಾವ್ಯವಸ್ಥೆಯಲ್ಲಿವೆ. ಕಟ್ಟಡಗಳು ಕುಸಿದು ಅನಾಹುತ ಉಂಟಾದರೆ ಹೊಣೆ ಯಾರೆಂದು ಪ್ರಶ್ನಿಸಿದರು. ಸರ್ಕಾರದ ಪರವಾಗಿ ಉತ್ತರಿಸಿದ ಸಚಿವ ಎನ್ಎಸ್ ಬೋಸರಾಜು, ಈಗಾಗಲೇ 48 ಅಂಗನವಾಡಿಗಳಿಗೆ ನೂತನ ಕಟ್ಟಡವನ್ನು ಮಂಜೂರು ಮಾಡಲಾಗಿದೆ. ಇನ್ನುಳಿದ 50 ಅಂಗನವಾಡಿಗಳಿಗೆ ಬರುವ ಬಜೆಟ್ನಲ್ಲಿ ಅನುದಾನ ಮೀಸಲಿರಿಸುವುದಾಗಿ ಭರವಸೆಯನ್ನು ನೀಡಿದರು. ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ಪೊಲೀಸ್ ಇಲಾಖೆಯಲ್ಲಿ ಗೋರಕ್ಷಣಾ ಪಡೆ ಜಾರಿಯಲ್ಲಿ ಬರಲಿ ಎಂಬ ಶೀರ್ಷಿಕೆಯಡಿ ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ಉಲ್ಲೇಖಿಸಿದ ಕೆಲವು ಅಂಶಗಳನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಗೋವುಗಳ ಅಪಹರಣ ಮತ್ತು ವಧೆಗಳು ಕೆಲವರು ಮಾಡುತ್ತಿರುವುದನ್ನು ತಡೆಗಟ್ಟಲು ಜಿಲ್ಲಾ ಪೊಲೀಸ್ ವಿಭಾಗದಲ್ಲಿ ಗೋರಕ್ಷಣಾ ಪಡೆಯನ್ನು ರಚಿಸಬೇಕೆಂಬ ಆಗ್ರಹ ಕೇಳಿಬರುತ್ತಿದೆ. ಜಿಲ್ಲೆಯಲ್ಲಿ ಗೋಮಾತೆಯನ್ನು ನಿರ್ದಯೆಯಾಗಿ ಕೊಲ್ಲಲಾಗುತ್ತದೆ ಮತ್ತು ಮಾತ್ರವಲ್ಲದೆ ಮನೆಗಳಲ್ಲಿ ಕಷಾಯಿಖಾನೆಗಳಾಗುತ್ತಿರುವ ಸಂಗತಿ ಬೆಳಕಿಗೆ ಬಂದಿರುವುದು ಕರಾವಳಿ ಮುಂಜಾವು ಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ. ಹೀಗಾಗಿ ಜಿಲ್ಲಾ ಪೊಲೀಸ್ ವಿಭಾಗದಲ್ಲಿ ಗೋರಕ್ಷಣಾ ಪಡೆಯನ್ನು ರಕ್ಷಿಸಲು ಕರ್ನಾಟಕ ಸರ್ಕಾರವು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಪತ್ರಿಕೆ ಉಲ್ಲೇಖಿಸುತ್ತದೆ. ಮಾನ್ಯ ಗೃಹ ಸಚಿವರು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಸಾರ್ವಜನಿಕರ ಮಹತ್ವದ ವಿಷಯವನ್ನು ಸದನದ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ. ಗೃಹ ಸಚಿವ ಸಾಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರಗಳನ್ನು ಒದಗಿಸಿಕೊಡ್ತೇನೆ ಮಾನ್ಯ ಸಭಾಪತಿ. ರೈಟ್. ಶಾಂತಾರಾಮ್ ಮಹಿಳಾ ಮತ್ತು ಮಕ್ಕಳ ಮಂತ್ರಿಗಳಿಲ್ಲ ಸರ್. ಯಾರೋ ಹೇಳ್ತಾರೆ, ನೀವು ಕೇಳ್ರಿ. ಯಾರೊಬ್ಬರು ಮಹಿಳೆಯರು ಉಟ್ಕೊಂಡು ಯಾರಾಗಿದ್ದೇ ದೊಡ್ಡದು. ಅವಕಾಶಕ್ಕಾಗಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ. ನನ್ನ ಚುಕ್ಕ ಗುರುತಿನ ಪ್ರಶ್ನೆ ಸಂಖ್ಯೆ 792 ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಸಚಿವರಿಗೆ ಕೇಳ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರ ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಿದರೆ ಉತ್ತರ ಚೆನ್ನಾಗೂ ಇದೆ. ಒಂದೆರಡು ಅಂಶ ಸೇರಿಸ್ಲಿಕ್ಕೆ ಬಯಸ್ತೇನೆ, ಸತ್ಯಕ್ಕೆ ಹತ್ತಿರವಾಗಿದೆ ಅಂತ. ತಾವೇ ಕೊಟ್ಟಂಥ ಉತ್ತರದಲ್ಲಿ ತಾಲೂಕು 3-4 ತಾಲೂಕುಗಳಲ್ಲಿ ಅತ್ಯಂತ ಶಿಥಿಲಾವಸ್ಥೆ ಇರುವಂಥ 4-6 ತಾಲೂಕುಗಳಲ್ಲಿ ಕಟ್ಟಡಗಳಿವೆ ಅಂಗನವಾಡಿ. ಇದು ಉದಾಹರಣೆಗೆ ಕಾರವಾರ ತಾಲೂಕಲ್ಲಿ 11 ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು ಅದರಲ್ಲಿ ಅಂಗನವಾಡಿ ನಡೀತದೆ. ಹಾಗೆ ಕುಮಟಾ ತಾಲೂಕಲ್ಲಿ 6, ಭಟ್ಕಳದಲ್ಲಿ 8, ಮತ್ತು ಸಿದ್ದಾಪುರದಲ್ಲಿ 8, ಜೋಯಿಡಾದಲ್ಲಿ 10. ಹೀಗೆ ಈ ಸಂಖ್ಯೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂಥ ಕಟ್ಟಡಗಳಲ್ಲಿ ಅಂಗನವಾಡಿ ನಡೆಸಿದರೆ ಏನಾದರೂ ಅನಾಹುತಗಳಾದ ನಾವೆಲ್ಲ ಜವಾಬ್ದಾರರಾಗ್ತೇವೆ. ಎರಡನೇದು, ಏನು ಬಾಡಿಗೆ ಕಟ್ಟಡಗಳ ಸಂಖ್ಯೆ ಕೊಟ್ಟಿದೆ ಇಲ್ಲಿ ಬೇರೆ ಬೇರೆ ತಾಲೂಕುಗಳ ಊರುಗಳಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಅಂಗನವಾಡಿ ನಡೆಸ್ತೇವೆ ಅಂತೇಳಿ, ಅಲ್ಲಿ ಮಕ್ಕಳ ಸಂಖ್ಯೆಗೆ ತಕ್ಕಂತಹ ಸ್ಥಳ ಇರೋದಿಲ್ಲ. ಎರಡನೇದು, ಅಲ್ಲಿ ಪಕ್ಕದಲ್ಲೇ ಅವರು ಗ್ಯಾಸ್ ಇಟ್ಟು ಆಹಾರ ತಯಾರಿಸುವಂಥದ್ದು ಮತ್ತು ಲೈಟ್ಗಳು ಸರಿ ಇಲ್ಲದೆ ಇರುವಂಥದ್ದು ಅನೇಕ ಅಂಗನವಾಡಿ ಕಟ್ಟಡಗಳಿದೆ. ಫ್ಯಾನ್ ಇರೋದಿಲ್ಲ. ಹೀಗಾಗಿ ಅಲ್ಲಿ ಅನೇಕ ಅಂಗನವಾಡಿ ಕಟ್ಟಡಗಳು ದುರವಸ್ಥೆಯಲ್ಲಿ ಇರೋದರಿಂದ ಮತ್ತು ಅಲ್ಲಿ ಅನೇಕ ವ್ಯವಸ್ಥೆಗಳು ಇಲ್ಲದೆ ಇರೋದರಿಂದ ಮಾನ್ಯ ಸಚಿವರು ಗಮನವಹಿಸಿ ಈ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಅಂಗನವಾಡಿ ಕಟ್ಟಡಗಳನ್ನು ನಾವು ಕೂಡ ಕೈ ಜೋಡಿಸಿದ್ದೇವೆ. ಅನೇಕ ಕಟ್ಟಡಗಳನ್ನು ನಾವು ಕೂಡ ಕೊಟ್ಟಿದ್ದೇವೆ. ಅನುದಾನವನ್ನು ಸರಿಪಡಿಸಬೇಕನ್ನುವಂಥ ವಿನಂತಿಯನ್ನು ನಾನು ಮಾನ್ಯ ಸಚಿವರಲ್ಲಿ ಮಾಡಿಕೊಳ್ತೇನೆ. ಸಚಿವರು. ಸಾಮಾನ್ಯ ಸಭಾಪತಿಗಳೇ, ಸದಸ್ಯರು ಹೇಳಿರ್ತಕ್ಕಂಥ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 98 ಹಳೆ ಕಟ್ಟಡಗಳಿದೆ. ಅದು ಅವ್ರು ಹೇಳಿದಂತೆ ಭಾಳ ಶಿಥಿಲಗೊಂಡಿರ್ತಕ್ಕಂಥ ಸಂದರ್ಭ ನೋಡಿ ಈಗಾಗಲೇ ಇಲಾಖೆಯವರು 98 ಪ್ರೈವೇಟ್ ಕಟ್ಟಡಗಳಲ್ಲಿ ಸೇರಿಸಿದ್ದಾರೆ ಬೇರೆ ಬೇರೆ ಗಾಳಿ. ಅದರಲ್ಲಿ ಈಗಾಗಲೇ 48ಕ್ಕೂ ಈಗಾಗಲೇ ಇಲಾಖೆಯಿಂದ ಮತ್ತು ವಿವಿಧ ಇಲಾಖೆಯಿಂದ ಈಗಾಗಲೇ ಮಂಜೂರಾತಿ ಮಾಡಿ ಕಟ್ಟಡ ಮಾಡಲಿಕ್ಕೆ ಆಗಲೇ ಅನುಮೋದನೆ ಕೊಟ್ಟಿದ್ದಾರೆ. ಉಳಿದಂಥ 50 ಕಟ್ಟಡಗಳು ಸಹಿತ ಬರುವಂಥ ಬಜೆಟ್ನಲ್ಲಿ ಅದನ್ನು ಸಹಿತ ಅನುದಾನ ಕೊಟ್ಟು ಪೂರ 98 ಅಂಗನವಾಡಿಗಳನ್ನು ಸುರಕ್ಷಿತ ಪ್ರದೇಶಕ್ಕೆ ಮಕ್ಕಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕಟ್ಟಡಗಳು ನಿರ್ಮಾಣ ಮಾಡಲಿಕ್ಕೆ ಕ್ರಮ ತಗೋತೀವಿ.